ANMR ನ್ಯೂಸ್ಗೆ ಸ್ವಾಗತ. ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಆಂಧ್ರದ ಪೀಲೇರು ಬಳಿ ಬಾವಿಯಲ್ಲಿ ಬಿದ್ದ ಮೃತ ಶವಗಳು ಸ್ವಗ್ರಾಮಕ್ಕೆ. ಮೃತ ಕುಟುಂಬದ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಅವರವರ ಕುಟುಂಬದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ನೆರೆಯ ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಪೀಲೇರು ಪಟ್ಟಣಕ್ಕೆ ಅಡಿಗೆ ಮಾಡಲು ಕಾರಿನಲ್ಲಿ ತೆರಳುತ್ತಿದ್ದ ಚಿಂತಾಮಣಿಯ 5 ಮಂದಿ ಇದ್ದ ಅಡಿಗೆ ಭಟ್ಟರ ಕಾರು ಕಲ್ಲಿನ ಕಟ್ಟಡವಿಲ್ಲದ ರಸ್ತೆಯ ಪಕ್ಕದ ನೀರಿನ ಬಾವಿಗೆ ಆಕಸ್ಮಿಕವಾಗಿ ಬಿದ್ದ ಪರಿಣಾಮ 3 ಸ್ಥಳದಲ್ಲೇ ಮೃತಪಟ್ಟಿದ್ದು, 2 ಬದುಕುಳಿರುವ ಘಟನೆ ಭಾನುವಾರ ಬೆಳಗಿನ ಜಾವ ನಡೆದಿದೆ. ಇನ್ನು ಮೃತರ ಶವಗಳು ಸ್ವಗ್ರಾಮಕ್ಕೆ ಭಾನುವಾರ ರಾತ್ರಿ ವಾಪಸ್ಸಾಗಿದ್ದು, ಮೃತ ಕುಟುಂಬದ ಮನೆಗಳಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಅವರವರ ಸಂಪ್ರದಾಯದಂತೆ ರಾತ್ರಿ ಮತ್ತು ಇಂದು ವಿಧಿವಿಧಾನಗಳನ್ನು ನೆರವೇರಿಸಿ ಮೃತರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಅಪಘಾತದಲ್ಲಿ ಮೃತಪಟ್ಟ ತಾಲೂಕಿನ ಕೈವಾರ ಹೋಬಳಿ ಮುತಕದಳ್ಳಿ ಗ್ರಾಮದ 34 ವರ್ಷದ ಲೋಕೇಶ್ ಪತ್ನಿ ಇದ್ದು, 1 ಹೆಣ್ಣು ಮತ್ತು 1 ಗಂಡು ಮಕ್ಕಳಿದ್ದು, ಭಾನುವಾರ ರಾತ್ರಿಯೇ ಮೃತನ ಅಂತ್ಯ ಸಂಸ್ಕಾರ ನೆರವೇರಿದೆ. ಇನ್ನು ಅಪಘಾತದಲ್ಲಿ ಮೃತಪಟ್ಟ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ 44 ವರ್ಷದ ಶಿವಾನಂದ್ ಅವರಿಗೆ ಪತ್ನಿ ಮತ್ತು 2 ಮಕ್ಕಳು ಇದ್ದು, ಸೋಮವಾರ ಬೆಳಗ್ಗೆ ಅವರ ಅಂತ್ಯ ಸಂಸ್ಕಾರವನ್ನು ಬಂಧುಗಳ ಸಮ್ಮುಖದಲ್ಲಿ ಗ್ರಾಮದ ಹೊರವಲಯದಲ್ಲಿ ನೆರವೇರಿಸಲಾಗಿದೆ. ಇನ್ನು ಸದರಿ ಅಪಘಾತದಲ್ಲಿ ಮೃತಪಟ್ಟ ಕೋಲಾರ ತಾಲೂಕಿನ ಸೂಕ್ಟೂರು ಗ್ರಾಮದ 49 ವರ್ಷದ ಚಲಪತಿರವರಿಗೆ ಪತ್ನಿ ಮತ್ತು ಮಕ್ಕಳಿದ್ದು, ಅವರ ಅಂತ್ಯ ಸಂಸ್ಕಾರ ಸೋಮವಾರ ಬೆಳಗಿನ ಜಾವ ನೆರವೇರಿದೆ. ಮೃತರ ಜೊತೆಯಲ್ಲಿ ಬದುಕುಳಿದ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ 29 ವರ್ಷದ ಸುನೀಲ್ ಮತ್ತು ಕೈವಾರ ಹೋಬಳಿಯ ಮುತಕದಳ್ಳಿಯ 43 ವರ್ಷದ ತಿಪ್ಪಾರೆಡ್ಡಿ 3 ಮಂದಿ ಸ್ನೇಹಿತರು ಅಪಘಾತದಲ್ಲಿ ಮೃತಪಟ್ಟ ಶಾಕ್ನಿಂದ ಹೊರಬಾರದಂತಾಗಿದ್ದಾರೆ. ಇನ್ನು ಮೃತರು ಮತ್ತು ಬದುಕುಳಿದ 5 ಮಂದಿ ಅಡಿಗೆ ಭಟ್ಟರು ಚಿಂತಾಮಣಿ ನಗರದ ಶಂಕರಮಠ ರಸ್ತೆಯಲ್ಲಿರುವ ಅಡಿಗೆ ಗುತ್ತಿಗೆದಾರ ಶ್ರೀನಿವಾಸ್ ಅವರ ಬಳಿ ಮದುವೆಗಳಲ್ಲಿ ಅಡಿಗೆ ಮಾಡುವ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಶನಿವಾರ ತಮಿಳುನಾಡಿನ ಹೊಸೂರಿನಲ್ಲಿ ಮದುವೆ ಸಮಾರಂಭವೊಂದಕ್ಕೆ ಅಡಿಗೆ ಮುಗಿಸಿದ ನಂತರ ರಾತ್ರಿ ಸುಮಾರು 12:30ಕ್ಕೆ ತಮಿಳುನಾಡಿನ ಹೊಸೂರಿನಿಂದ ಹೊರಟ ನೆರೆಯ ಆಂಧ್ರಪ್ರದೇಶದ ಪೀಲೇರು ತಲುಪಲು ತಮ್ಮ ವ್ಯಾಗನರ್ ಕಾರನ್ನು ಚಲಾಯಿಸಿಕೊಂಡು ಹೋಗುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಈ ಅಪಘಾತ ಸಂಭವಿಸಿತ್ತು. ಭಾನುವಾರ ಬೆಳಗಿನ ಜಾವ ಸರಿಸುಮಾರು 4:15 ಪೀಲೇರು ಸದಮ ರಸ್ತೆಯ ಕುರುಗುಪಲ್ಲಿ ಬಳಿ ರಸ್ತೆ ಬದಿಯಲ್ಲಿದ್ದ ಬಾವಿಗೆ ಅಡಿಗೆ ಭಟ್ಟರು ಇದ್ದ ಕಾರು ಬಿದ್ದಿದೆ. ಅದರಲ್ಲಿ ಪ್ರಯಾಣಿಸುತ್ತಿದ್ದ ಸುನೀಲ್ ಮತ್ತು ತಿಪ್ಪಾರೆಡ್ಡಿ ಕಾರಿನ ಹಿಂಭಾಗದ ಗಾಜುಗಳನ್ನು ಹೊಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಆದರೆ ಉಳಿದ 3 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದರು. ಪ್ರಾಣ ಉಳಿಸಿಕೊಂಡವರು ಸಮೀಪದ ಕುರುಪಲ್ಲಿ ಗ್ರಾಮಕ್ಕೆ ತೆರಳಿ ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ಕಾರಿನಲ್ಲಿದ್ದವರನ್ನು ಮೇಲಕ್ಕೆ ಸಾಗಿಸಲು ಯತ್ನಿಸಿ ವಿಫಲರಾದ ನಂತರ ಪೀಲೇರು ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ನಂತರ ಕ್ರೇನ್ ತರಿಸಿ ಕ್ರೇನ್ ಮೂಲಕ ಕಾರು ಮತ್ತು ಕಾರಿನಲ್ಲಿದ್ದ ಮೃತ ಶವಗಳನ್ನು ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದರು. ಇನ್ನು ಕಾರನ್ನು ಚಾಲನೆ ಮಾಡುತ್ತಿದ್ದ ಲೋಕೇಶ್ ಎಂಬುವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ.